ಬಳ್ಳಿ ಮಾತ್ರ ಎಲ್ಲಿ ಬಿಟ್ಟಿಲ್ಲ ಅದನ್ನು ಇಲ್ಲೇ ನೋಡ್ಕೊಂಡಿದ್ದೀರಾ? ಹಾಂ ನೋಡ್ಕೊಂಡಿದ್ದೀವಿ. ಅದು ನಮ್ಮ ಹೆಸರು ಪೂಜೆ ಮಾಡ್ತಾ ಇದ್ರು. ಹಿಂಗೆ ಹೋಯ್ತು ಅಂತ ಹೇಳಿದ್ರಿ. ಅವಾಗಿಂದ ಇಲ್ಲೇ ಇದ್ದೀರಾ? ಹಾಂ ಅವಾಗಿಂದ ಇಲ್ಲೇ ಇದ್ದೀವಿ. ಇಲ್ಲೇ ನಿಂತ್ಕೊಂಡೆ ಫೋನ್ ಮಾಡಿದ್ವಿ, ಮತ್ತೆ ಎಲ್ಲಿ ಹೋಗಿಲ್ಲ. ನೋಡ್ತೀಗ ಅಲ್ಲ ನೋಡ್ಕೊಳ್ಳಿ. ಕಟ್ ಮಾಡೋಣ ಅದು. ಕಟ್ ಮಾಡಿಬಿಟ್ರಾ? ಕಟ್ ಮಾಡಿಬಿಡಿ. ಮುಚ್ಚಿಸ್ಕೊಂಡು ಹಿಂಗೆ ತಂಬೋಗು. ಇದು ಕಟಿಂಗ್ ಪ್ಲೇಟ್ ತಂಬ ಅವಾಗ ಮಸ್ತ್ ಬೇಡ. ಸರಿ ಹೇಳಿದ್ರೆ ಹಂಗೆ ಎಳೀರಿ ನೋಡೋಣ ಕಾಣುತ್ತೆ. ಇಲ್ಲ ಅದು ಹೊರಗಡೆ ಯಾಕೆ ಬಕ್ಕೆ ಇದ್ದಂಗೆ ಐತಪ್ಪ. ಅದಕ್ಕೆ ಕಟ್ ಮಾಡಿಬಿಟ್ರೆ ಇಲ್ಲಪ್ಪ ಬಕ್ಕೆ ಇದ್ದಂಗೆ ಐತೆ. ಹಾಗಾದ್ರೆ ಅಲ್ಲೇ ಇರ್ತೀವಿ. ಅದನ್ನ ಎದುರು ಇಲ್ಲ ಆಯ್ತಾ ಅದು? ಕಟ್ ಮಾಡಿಬಿಟ್ರೆ ಕಟ್ ಮಾಡಿಬಿಟ್ರೆ ಕಪ್ಪಲಿಂದ ಹಾಲು ಬೆಳ್ಕೊತದೆ. ಇದು ಬೆಳತಿ ತಾಳೆ ಒಳ್ಳೆ ಅಲ್ಲೇ ಬೇಕಾರೆ ಕಟ್ ಮಾಡೋಣ ನಿಮಗೆ. ಹಾಂ ಸರಿ ಸರಿ ಕಟ್ ಮಾಡಿ ಬೇಜಾನು ಇದೆ ಇಡ್ತೀನಿ ಹಾಕ್ಬಿಡ್ತೀನಿ. ಹೌದು ಅದರಲ್ಲೇ ಬಂತು. ಅಲ್ಲಿಂದ ನಾವು ಇಲ್ಲೇ ಇದ್ದೀವಿ, ಎಲ್ಲೂ ಹೋಗಿಲ್ಲ. ನೋಡ್ಕೊಂತ ಇದ್ವಿ, ಆ ಕಡೆ ಹೋದ್ರು ಈ ಕಡೆ ಹೋದ್ವಿ. ಅಲ್ಲಿದೆ ಇಲ್ಲ ಮುಂದೆ ಇದೆ ಆವ ನೋಡು. ಮೊನ್ನೆ ನೋಡಿದ್ದು ನಾನು. ನೀವು ಅಲ್ಲೇ ನಿಂತಿರಿ ಕಾಡುವಲ್ಲಿ ಎಲ್ಲಿ ಕಾಣಿಸ್ತದೆ ಇದು? ನಾನು ಬೈಲಿ ಬಿದ್ದಿದೆ. ನಾನು ಅಷ್ಟು ಇಲ್ಲಿ ಮುಂದ್ಗಡೆ ಇವ್ರನ್ನ ಕರೆಯತ್ಲೆ ಹೋಗ್ಬಿಡ್ತಿ ಅದು. ಇರೋ ಈ ಒಂದು ಏನೋ ಕಾಣ್ತದೆ ನೋಡಿ. ನೋಡ್ತೀವಿ ನಿಮ್ಮ ಹೆಸರು ಹೇಳ್ಬಿಡಿ. ಬಸಯ್ಯ. ಬಸಯ್ಯ. ಊರು ಹಾವಿಕೆರೆನಾ? ಹಾವಿಕೆರೆ. ಹಾವಿಕೆರೆ. ಕೃಷ್ಣರಾಜ್ ಫಾರ್ಮ್ ಹೌಸ್ ಅಂತ. ಕೃಷ್ಣರಾಜ್ ಫಾರ್ಮ್ ಹೌಸ್. ಕೃಷ್ಣರಾಜ್ ಆ ಜಾಗ ವೀಡಿಯೋ ಮಾಡ್ತಾರೆ. ಮೋಸ್ಟ್ಲಿ ಅಲ್ಲಿ ಹಿರಿಗಳಿರ್ಬೋದು. ಹಿರಿ ಇಲಿಗಳು ಇದೆ. ಹಿರಿಗಳಿರೋದಕ್ಕೆ ಬಂದ್ಬಿಟ್ಟಿದೆ ಅಷ್ಟೇ. ಸೈಜಸ್ ಇದೆ, ತುಂಬ ಬಿಗ್ ಸೈಜ್ ಇದೆ. ಹೌದು. ಇದೇನಾ ಅದು? ಸೊ ಎಷ್ಟು ದಿವಸ ಕಾಣಿಸ್ಕೊತೈತಿ ಇದು? ಒಂದು ವಾರ ಮೇಲೆ ಆಯ್ತು. ಒಂದು ವಾರ ಮೇಲೆ ಆಯ್ತು. 2 ವಾರನೇ ಆಯ್ತು ಬಿಡಿ. ಹಿಂಗೆ ಡೈಲಿ ಇಲ್ಲೇ ಕಾಣಿಸ್ಕೊತೈತೆ. ಇಲ್ಲಿಂದ ಆಮೇಲೆ ಕೊಂಡಿಗೆ ಹೋಗೋದು. ಅಲ್ಲಿ ನೀರಿಂದು ಇದೆಯಲ್ಲ, ಮೀನು ಇದೆಯಲ್ಲ, ಮೀನು ಇದೆಯಲ್ಲ ಅಲ್ಲಿಗೆ ಮೀನು ತಿನ್ನೋಕೆ ಅಂತ. ಹೌದು. ಅದು ಮೀನಿಂದು ಒಂದು ಗುಂಡಿ ಥರ ಬಿಟ್ಕೊಂಡು ಮೀನು ಬಿಟ್ಕೊಂಡವ್ರೆ ಅಂದರೆ ಸಾಕು ಮೀನು. ಮೋಸ್ಟ್ಲಿ ಮೀನಿಗೋಸ್ಕರ ಕೂಡ ಬರ್ತಾ ಇರ್ಬೋದು. ಇಲ್ಲಾಂದರೆ ಆ ನೀರು ತಂಪಾಗಿರುತ್ತಲ್ಲ ಜಾಗ, ಆ ಜಾಗಕ್ಕೋಸ್ಕರ ಬರ್ತಾ ಇರ್ಬೋದು ಇದು. ಹಾಂ ಹಿಂಗಿದೆ ಅವು. ಹಾಂ ಸರಿ ಸಾದ್ರೆ ಪ್ಯಾಕ್ ಮಾಡಿ ಪರಿಶೀಲನೆ ನೇಚರ್ ಇದನ್ನು ರೀಲ್ಸ್ ಮಾಡೋಣ. ಮತ್ತೆ ಆಯ್ತಿರೋ ಸ್ನೇಹಿತರೆ, ರಿಲೀಸ್ ಕೂಡ ಆಯಿತು. ಇದು ನಮ್ಮ ಹಾವಿನ ಕೆರೆಯಲ್ಲಿ ಸಂರಕ್ಷಣೆ ಮಾಡೋದ್ರಿಂದ ಒಂದು ಹೇಳ್ಬೇಕಂದ್ರೆ ಅದೊಂದು ತೋಟದ ಮನೆ, ಇಂಗ್ಲೀಷಲ್ಲಿ ಫಾರ್ಮ್ ಹೌಸ್ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ನೀವು ಕೂಡ ನೋಡಿದ್ರೆ ಅದೇನು ಗಿಡಗಳೆಲ್ಲ ಹಾಕೊಂಡಿರೋ ಶೋ ಗಿಡಗಳಲ್ಲಿ ಅಲ್ಲಿ ಬಿಲ್ಲ ಇತ್ತು. ಬಿಲ್ಲಲ್ಲಿ ಮೋಸ್ಟ್ಲಿ ಇಲಿಗಳಿರ್ಬೋದು, ಆಹಾರಕ್ಕೋಸ್ಕರ ಆ ಜಾಗಕ್ಕೆ ಬಂದಿದೆ. ನಾನು ಹೇಳೋದು ಇಷ್ಟೇ, ಫಾರ್ಮ್ ಹೌಸ್ಗಳಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತೀರ ಅಲ್ಲಿ ಗಾರ್ಡ್ಸ್ಗಳು ಶೂ ಮತ್ತು ಗ್ಲೌಸ್ ಬಳಸ್ಕೊಂಡು ಕೆಲಸ ಮಾಡಿ. ಯಾಕಂದರೆ ಹಾವುಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಹುಷಾರಾಗಿದ್ದು ಸೇಫಾಗಿದೆ ಅಂತ ಹೇಳ್ತಾ ಮತ್ತು ಎಲ್ಲರಿಗೂ ಜೈ
ಇಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಮಂಗದೆ. ಇದು ಸೀಟ್ ಅಲ್ಲೇ ಫಸ್ಟ್ ಐತೆ ಸೀಟ್ ಕ್ಲೀನ್ ಮಾಡ್ಬೇಕಲ್ಲ ನೋಡಿದ್ದ ಏನಲ್ಲ ಅಲ್ಲಿ ನಮ್ಮ ಅಕ್ಕರ ಮನೆ ಐತೆ, ನಮ್ಮ ಅಕ್ಕರ ಮನೆಗೆ ಹಾಕೋಣ ಅಂತ ಇದ್ದಿದ್ದು ಸೀಟ್ಗಳನ್ನ ಎತ್ತುವಾಗ ಅಲ್ಲಿ ಇತ್ತು. ಇವಾಗ ಇಲ್ಲಿತ್ತು, ಇಲ್ಲೇ ಇತ್ತು, ಕಾಂಪೌಂಡ್ ಮೇಲೆ ಹೋಯ್ತಾ ಇತ್ತು. ಅವಾಗ ತುಪ್ಪ ಅಂತ ಬಿದ್ದದಲ್ಲ ನಾಯಿ ಹೋಗ್ಲು ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ನೋಡ್ಬಿಟ್ಟು ಯಾವ ಬಂದದೆ ಅಂತ ಫೋನ್ ಮಾಡಿದ್ರು. ಎಲ್ಲ ಇಟ್ಕೊಂಡ್ರೆ ಇಲಿಗಳೆಲ್ಲ ಕಪ್ಪೆಲ್ಲ ಸೇರ್ಕೊಟ್ಟಿದ್ದು. ಇಲಿಗಳಿದ್ವ? ಇಲ್ಲಿನ ಕಪ್ಪೆ ಬಂದಿದ್ದು, ಕಪ್ಪೆ ತಿನ್ಕೊಂಡಿರ್ಬೋದು ಮೋಸ್ಟ್ಲಿ. ಇವರು ಬೆತ್ತಿಂಗೇರಿ, ಅದು ಸಿದ್ದಬಾವಿ ಪಾಳ್ಯ, ಬ್ರಾಕೆಟ್ ಅಲ್ಲಿ ಒಡ್ರ ಪಾಳ್ಯ ಅಂತ ಕರೀತಾರೆ. ಒಡ್ರ ಪಾಳ್ಯ ಇದು ನಿಯರ್ ಬೈ ಯಾವ ಊರು ಬರ್ತದೆ? ಬನ್ನಿಕೊಪ್ಪೆ ಬಿ. ಬನ್ನಿಕೊಪ್ಪೆ ಬಿ, ಬಿಡದಿ ಬನ್ನಿಕೊಪ್ಪೆ. ಬಿಡದಿ ಬನ್ನಿಕೊಪ್ಪೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್. ನಿಮ್ದು? ಪ್ರಜ್ವಲ್. ಅದೇ ಆ ಮನೆ ಪಂಚಾಯತಿ ತಗೋಲ್ಲ. ಸರ್ ಎಷ್ಟು ಸಂರಕ್ಷಣೆ ಮಾಡಿದಂತ ಬನ್ನಿಕುಪ್ಪೆ, ಬಿಡದಿ ಬನ್ನಿಕುಪ್ಪೆ ಅಂತೀರ. ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಥ್ಯಾಂಕ್ಸ್.